ಮಟ್ಟದ ಕಾರ್ಗಿಲ್ ತಿರಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಪಕ್ಷ ನನಗೆ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಈಗಾಗಲೇ ನೂರಾರು ಬೈಕ್ಗಳ ಮುಖಾಂತರ ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ತಾವೆಲ್ಲ ಯುವಕರು ಬಂದಿದ್ದೇವೆ. ಈ ಸಮಾರಂಭವನ್ನು ಉದ್ಘಾಟಿಸಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ನಗರ ಸ್ವತಂತ್ರ ಹೋರಾಟಕ್ಕೆ ಹೆಸರುವಾಸಿಯಾದಂಥ ನಗರ 1856 ಸ್ವತಂತ್ರ ಸಂಗ್ರಾಮ ಮೊದಲೇದು ಅನ್ನುವಂಥ ಇತಿಹಾಸ. ಆದರೆ 1856ಕ್ಕಿಂತ ಮೊದಲು ಕಿತ್ತೂರಿನಲ್ಲಿ ವೀರರಾಣಿ ಚೆನ್ನಮ್ಮ, ನರಗುಂದದಲ್ಲಿ ಬಾಬಾ ಸಾಹೇಬ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕು. ಅಂಥ ಒಂದು ಹೋರಾಟ ಪ್ರಿಯರ ನಾಡಿನಲ್ಲಿ ಮತ್ತೊಮ್ಮೆ ರಾಷ್ಟ್ರಾಭಿಮಾನವನ್ನು ಮೂಡಿಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ನರಗುಂದ ನಗರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ನಾಯಕರನ್ನು ಯಾರಾದ್ರೂ ಹೆಸರು ತಗೊಳ್ಳದಿದ್ದರೆ ಬಾರಿ ತಿಳ್ಕೋಬಾರ್ದು. ಸಮಯ ಭಾಳ ಆಗಿದೆ, ಮೇಘರಾಜ ತೈಲದಲ್ಲಿ ತುಗಾಡಕತ್ತಾನೆ. ಆ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ನಾನು ಮಾತಾಡಿ ಹೆಚ್ಚಿನ ಸಮಯವನ್ನು ಈಗಿರುವ ನಾಯಕರಿಗೆ ನಾನು ಕೊಡ್ತಾ ಇದ್ದೇನೆ. ಬಂಧುಗಳೇ, 1947ರಲ್ಲಿ ಪ್ರಾರಂಭವಾದ ಸಿಕ್ಕಂಥ ಸ್ವಾತಂತ್ರ್ಯ ಹಲವಾರು ಏಳುಬೀಳುಗಳನ್ನು ಕಂಡು ಪ್ರಗತಿಯನ್ನು ಸಾಧಿಸ್ತಾ ಬಂತು. ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಪೋಖ್ರಾಣದಲ್ಲಿ ಅಣು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಅಣು ರಾಷ್ಟ್ರ ಅಂತ ಕೀರ್ತಿಯನ್ನು ಪಡೆಯಿತು. ತದನಂತರ ಬಂದು 2014ರಿಂದ ಇಲ್ಲಿಯವರೆಗೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಅಪ್ರತಿಮ ಸಾಧನೆಯನ್ನು ಸಾಧಿಸ್ತಾ ಇದೆ. ಇವತ್ತು ಆರ್ಥಿಕತೆಯಲ್ಲಿ ವಿಶ್ವದ 3 ಮತ್ತು 4ನೇ ಸ್ಥಾನದಲ್ಲಿ ಇವತ್ತು ಭಾರತವನ್ನು ತಂದು ನಿಲ್ಲಿಸಿದಂಥ ಕೀರ್ತಿ ಯಾರಾದರೂ ಸಲ್ತಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾದಂಥ ನರೇಂದ್ರ ಮೋದಿಜಿಯವರು ಸಲ್ತಿದ್ರು. ಬಾಲ್ಕೋಟ್ನಲ್ಲಿ ನಮ್ಮ ಅಮಾಯಕ ಯುವತಿಯರ ಸಿಂಧೂರನ್ನು ಅಡಗಿಸಿದಂಥ ಪಾಕಿಸ್ತಾನದ ನೆರೆಯ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಕೇವಲ 20-25 ನಿಮಿಷಗಳಲ್ಲಿ ಆ ದೇಶ ಇವತ್ತಿನವರೆಗೂ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ತಂದಿಟ್ಟಂಥ ಕೀರ್ತಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ, ಸೇನಾದಳದ 3 ಸೇನಾಧಿಪತಿಗಳಿಗೆ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಸಾಧ್ಯತೆ ಅಂತ ಹೇಳಿದ ತಪ್ಪಾಗಿರ್ತಂತ